ನಮಸ್ಕಾರ ಎಲ್ರಿಗೂ. ಮನೆ ಕತೆ ರಾಧಿಕಾ ಮಾಧವ ಜೊತೆ ಚಾನಲ್ಗೆ ಸ್ವಾಗತ. ಇವಾಗ ಮಾರ್ಕೆಟಲ್ಲಿ ಮಾವಿನಕಾಯಿ ಸಿಗೋದಕ್ಕೆ ಶುರುವಾಗಿದೆ. ಸಾಮಾನ್ಯವಾಗಿ ಯುಗಾದಿ ಟೈಮಲ್ಲಿ ಮಾವಿನಕಾಯಿ ಸಿಗತ್ತೆ. ಈ ಸಲ ಸ್ವಲ್ಪ ಬೇಗನೆ ಸಿಗ್ತಾ ಇದೆ. ಸುಲಭವಾಗಿ ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹಾಗೆ ನಾನು ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ. ಹೇಗೆ ಮಾಡಿದ್ದೀನಿ ನೋಡೋಣ ಬನ್ನಿ. ಮೊದಲಿಗೆ ಮಾವಿನಕಾಯಿನ ತೊಟ್ಟತ್ರ ಮತ್ತು ತುದಿನ ಕಟ್ ಮಾಡಿಬಿಟ್ಟು ಸಿಪ್ಪೆನ ನೀಟಾಗಿ ತೆಕ್ಕೋಬೇಕು. ಸಿಪ್ಪೆ ಸಮೇತ ತುರಿದ್ರೆ ಚೆನ್ನಾಗಾಗಲ್ಲ, ಅದೊಂಥರ ಬಾಯಿಗೆ ಚೆನ್ನಾಗಿ ಸಿಗಲ್ಲ, ಟೇಸ್ಟ್ ಆಗಲ್ಲ. ಹಾಗಾಗಿ ಈ ಸಿಪ್ಪೆಗಳನ್ನೆಲ್ಲ ನೀಟಾಗಿ ಸಿಪ್ಪೆ ತೆಗೆಯೋದೊಂದು ಇದಿರುತ್ತಲ್ವ, ಅದ್ರ ಮೂಲಕ ಎಲ್ಲದನ್ನು ತೆಕ್ಕೊಳ್ಳಿ. ಇಲ್ಲ ಚಾಕಲ್ಲಿ ತೆಗಿಯೋಕ್ಕೆ ಬರೋರು ಚಾಕಲ್ಲೂ ತೆಕ್ಕೋಬೋದು. ಸಿಪ್ಪೆ ತೆಗೆದ ನಂತರ ಹೆಚ್ಚಿಬಿಟ್ಟು ಮಿಕ್ಸಿನೂ ಮಾಡ್ಕೋಬೋದು. ಇಲ್ಲಾಂದರೆ ಈ ಥರ ತುರಿಮಣೆಯಲ್ಲಿ ಮಾವಿನಕಾಯಿಯನ್ನು ಚಿಕ್ಕದಾಗಿ ತುರ್ಕೋಬೋದು. ನೋಡಿ, ಮಾವಿನಕಾಯಿ ತುರಿ ಈ ಥರ ಬಂದಿರತ್ತೆ. ನಾನಿಲ್ಲಿ ಒಂದು ಮಾವಿನಕಾಯಿಯನ್ನು ಯೂಸ್ ಮಾಡಿದ್ದೀನಿ. ಇದು 4 ಜನಕ್ಕೆ ಸಾಕಾಗತ್ತೆ. 2 ಲೋಟ ಅಕ್ಕಿಗೆ ಸಾಕಾಗತ್ತೆ. ಇಲ್ಲಿ ನಾನು ಶುಂಠಿ, ಹಸಿಮೆಣಸು ಒಂದು 4-5, ಕರಿಬೇವನ್ನ ತೊಳೆದು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲದನ್ನು ಚಿಕ್ಕದಾಗಿ, ಹಸಿಮೆಣಸು ಚಿಕ್ಕ ಬೇಡ, ಶುಂಠಿನ ಚಿಕ್ಕದಾಗಿ ಹೆಚ್ಕೋಬೇಕು. ಈ ಥರ ಬಿಟ್ಕೊಂಡಿದೆ, ಹಾಗಾಗಿ ಇದನ್ನು ಕೂಡ ತುರ್ಕೋತಾ ಇದ್ದೀನಿ. ಇಲ್ಲಾಂದರೆ ಕಾಯಿನ ತುರಿಮಣೆಲೂ ತುರಿದು ಹಾಕ್ಬೋದು. ಈ ಥರ ಬಿಟ್ಕೊಂಡಿದ್ರಿಂದ ಈ ಥರ ತುರ್ಕೋತಾ ಇದ್ದೀನಿ. ಮಾವಿನಕಾಯಿ ಚಿತ್ರಾನ್ನಕ್ಕೆ ಹಸಿಮೆಣಸು, ಕರಿಬೇವು, ಶುಂಠಿ ಎಲ್ಲ ಜೋಡಿಸಿಟ್ಕೊಂಡಿದ್ದೀನಿ. ಹಾಗೆ ಅದನ್ನೆಲ್ಲ ಒಗ್ಗರಣೆ ಮಾಡೋದಕ್ಕೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಗೋಡಂಬಿ, 1-2 ಸ್ಪೂನು ಕಡಲೆಬೇಳೆ, ಹಾಗೆ ಉದ್ದಿನಬೇಳೆ 1 ಸ್ಪೂನು, ಮೆಂತ್ಯ 4 ಕಾಳು, ಸಾಸಿವೆ 1 ಸ್ಪೂನಷ್ಟು, ಅರಿಶಿಣ 1 ಚಿಟಿಕೆ. ಹಾಗೆ ನಾನಿಲ್ಲಿ ಎಳ್ಳನ್ನು ತೊಗೊಂಡಿದ್ದೀನಿ, ಬಿಳಿ ಎಳ್ಳನ್ನು. ಇದು ಆಪ್ಷನಲ್ಲು, ಬೇಕಾದರೆ ತೊಗೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಚಳಿಗಾಲ ಒಳ್ಳೆಯದು ಅಂತ ತೊಗೊಂಡಿದ್ದೀನಿ. ಕರಿಬೇವು, ಹಸಿಮೆಣಸು 4-5, ಹಾಗೆ ಸಣ್ಣ ಹೆಚ್ಕೊಂಡಿರುವಂಥ ಶುಂಠಿ, ಇಂಗು ಕೂಡ ಆಪ್ಷನಲ್ಲು, ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ. ನಾನಿಲ್ಲಿ 2 ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ ಇಂಗನ್ನು ಹಾಕಿದ್ದೀನಿ. ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ತುರಿದಿಟ್ಕೊಂಡಿರುವಂಥ ಮಾವಿನಕಾಯಿಯನ್ನು ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು. ಚಿಕ್ಕದಾಗಿ ತುರಿದಿರೋದ್ರಿಂದ ಬೇಗ ಬೇಯುತ್ತೆ. ಹಾಗೆ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಗೊಜ್ಜಿಗೆ ಹಾಕ್ಕೊಂಡು ನಂತರ ಅನ್ನಕ್ಕೂ ಬೇರೆ ಹಾಕ್ಕೋಬೋದು. ಹಾಗೆ ತೆಂಗಿನಕಾಯಿಗೆ ಅಳತೆ ಇಲ್ಲ, ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೋಬೋದು. ಒಂದು ಅರ್ಧ ಕಡಿ ಹಾಕ್ಕೋಬೋದು. ಒಂದು ಮಾವಿನಕಾಯಿಗೆ ಅರ್ಧ ಕಡಿ ತೆಂಗಿನಕಾಯಿ ಹಾಕ್ಬೋದು. ಚಿತ್ರಾನ್ನದ ಒಗ್ಗರಣೆ ರೆಡಿಯಾದ ನಂತರ ಅನ್ನ ಮಾಡಿಟ್ಕೊಂಡಿರ್ತೀವಲ್ಲ ಕುಕ್ಕರಲ್ಲಿ, ನಾನಿಲ್ಲಿ 2 ಗ್ಲಾಸ್ ವಾಟರ್ ಗ್ಲಾಸ್ದು ಅನ್ನ ಮಾಡಿದ್ದೀನಿ. ಅದನ್ನು ಒಂದು ದೊಡ್ಡದು ಪಾತ್ರೆಗೆ ಹಾಕ್ಕೊಂಡು ಅನ್ನಕ್ಕೆ ಮತ್ತು ಉಪ್ಪೆಲ್ಲ ಹಾಕಿದ್ದೀವಿ ಫಸ್ಟ್ 1-2 ಸ್ಪೂನು. ಇಲ್ಲಿ ಎಷ್ಟು ಬೇಕು ನೋಡಿಕೊಂಡು ಉಪ್ಪು, ಹಾಗೆ
ಹುಡಿ ಹುಡಿಯಾಗಿ ಬರಲಿ ಅಂತ 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ, ಇಲ್ಲ ಯಾವುದಾದ್ರೂ ಅಡುಗೆ ಎಣ್ಣೆನೂ ಹಾಕ್ಕೋಬೋದು. ಅನ್ನ ಹುಡಿ ಹುಡಿ ಆಗತ್ತೆ. ನಂತರ ಒಗ್ಗರಣೆ ಮಾಡಿದಂತಹ ಚಿತ್ರಾನ್ನದ ಗೊಜ್ಜನ್ನು ಹಾಕಿಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿದ್ರೆ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗತ್ತೆ. ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ. ನೀವೊಂದು ಸಲ ಟ್ರೈ ಮಾಡಿ. ಮಾವಿನಕಾಯಿ ಚಿತ್ರಾನ್ನ ತುಂಬ ಚೆನ್ನಾಗಿ ಬಂದಿತ್ತು. ನೀವೊಂದು ಸಲ ಮನೇಲಿ ಟ್ರೈ ಮಾಡಿ. ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ. ಬೆಳಗ್ಗೆ ತಿಂಡಿಗೆ, ಮಧ್ಯಾಹ್ನ ಬಾಕ್ಸಿಗೆ ಎಲ್ಲ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.